ಇವತ್ತು ನಾವು ಅವರೆಕಾಯಿದು ಹಿಚ್ಕಿರೋ ಬೇಳೆ ಸಾರನ್ನ ಮಾಡ್ತಾಯಿದ್ದೀವಿ. ಏನು ಮಾಡಿದ್ವಪ್ಪ ಅಂದರೆ ಅವರೆಕಾಯಿನ ಸುಲ್ಕೊಂಡು ನಾವು ರಾತ್ರಿ ನೀರಲ್ಲಿ ನೆನೆಯಕ್ಕಿಟ್ಟಿದ್ದೀವಿ. ನೆನೆಯಕ್ಕಿಟ್ಕೊಂಡು ಮತ್ತೆ ಈ ಬೆಳಿಗ್ಗೆನೇ ಇದನ್ನು ಇದ್ರ ಮೇಲಿನ ಸಿಪ್ಪೆ ಎಲ್ಲ ತೆಗೆದು ಈ ಥರ ಬೇಳೆ ಮಾಡ್ಕೊಂಡಿದ್ದೀವಿ ಅವರೆಕಾಯಿನ. ಈಗ ಇದನ್ನು ಹಿಚ್ಕಿರೋ ಬೇಳೆ ಸಾರನ್ನ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಪ್ಪ ಅಂತೇಳಿದರೆ ಇಲ್ಲಿ ನೋಡಿ, ಇಲ್ಲಿ ಹಸೆ ಶುಂಠಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಯಾಲಕ್ಕಿ, ಲವಂಗ, ಮತ್ತು ಇಲ್ಲಿ ನೋಡಿ ಹಸಿ ಕಾಯಿನೂ ಇಟ್ಕೊಂಡಿದ್ದೀವಿ. ಮತ್ತು ಇಲ್ಲಿ ಟಮಾಟೆ ಹಣ್ಣು, ಇಲ್ಲಿ ನೋಡಿ ಮತ್ತೆ ಇಲ್ಲಿ 6 ಮೊಟ್ಟೆನ ಇಟ್ಕೊಂಡಿದ್ದೀವಿ. ಇಲ್ಲಿ ಇದು ಅವರೆ ಬೇಳೆನೂ ಸಹ ಇಲ್ಲಿ ಇಟ್ಕೊಂಡಿದ್ದೀವಿ. ಈಗ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ಈಗ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳೋಣ. ಫಸ್ಟಿಗೆ ನಾವು ಏನಪ್ಪ ಅಂತೇಳಿದರೆ ಹಸೆ ಶುಂಠಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಯಾಲಕ್ಕಿ, ಲವಂಗ ಅದನ್ನು ಪೇಸ್ಟ್ ಮಾಡ್ಕೊಳೋಣ. ಆಮೇಲೆ ಏನು ಮಾಡೋಣ ಅಂದರೆ ಆಮೇಲೆ ಟಮಾಟೆ ಹಣ್ಣು ಸಪ್ರೇಟ್ ಪೇಸ್ಟ್ ಮಾಡ್ಕೊಳೋಣ. ಮತ್ತು ಈರುಳ್ಳಿನೂ ಸಹ ಪೇಸ್ಟ್ ಮಾಡಿಕೊಂಡು ಆಮೇಲೆ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಅದನ್ನೆಲ್ಲ ಮಸಾಲೆನ ಪೇಸ್ಟ್ ಮಾಡ್ಕೊಂಡಾಯಿತು. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಗರಂ ಮಸಾಲ, ಶುಂಠಿ, ಬೆಳ್ಳುಳ್ಳಿ ಅದೆಲ್ಲ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಫ್ರೆಂಡ್ಸ್, ಅದು ಕೊತ್ತಂಬರಿ ಸೊಪ್ಪು, ಹಸೆಕಾಯಿ ಎಲ್ಲ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಆ ಪೇಸ್ಟ್ ಇದು. ಇಲ್ಲಿ ನೋಡಿ, ಇದು ಟಮಾಟೆ ಹಣ್ಣಿನ ಪೇಸ್ಟು, ಇದು ಹಸಿಕಾಯಿ ಪೇಸ್ಟು, ಮತ್ತು ಇಲ್ಲಿ ನೋಡಿ ಆಲೂಗಡ್ಡೆ ಮತ್ತು ಹಸಿಮೆಣ್ಸಿನ್ಕಾಯಿನ ಈ ಥರ ಉದ್ದುದ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಇಲ್ಲಿ ನೋಡಿ ರೆಡ್ ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು, ಇಲ್ಲಿ ಸಣ್ಣದಾಗಿ 1-2 ಟಮಾಟೆ ಹಣ್ಣನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಮತ್ತು ಇಲ್ಲಿ ನೋಡಿ ಒಗ್ಗರಣೆಗೂ ಸಹ ಇಲ್ಲಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಇಲ್ಲಿ ನೋಡಿ ಕರಿಬೇವನ್ನ ಇಟ್ಕೊಂಡಿದ್ದೀವಿ. ಈಗ ಯಾವ ಥರ ಮಾಡೋದು ಅಂತ ನೋಡೋಣ. ನೋಡಿರಿ ಫ್ರೆಂಡ್ಸ್, ಇಲ್ಲಿ ನಾವು ಈಗ ಒಗ್ಗರಣೆ ಹಾಕೋಕ್ಕೆ ಇಲ್ಲಿ ಪ್ಯಾನ್ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀವಿ. ಸ್ವಲ್ಪ ಇದು ಪ್ಯಾನ್ ಬಿಸಿ ಆದಮೇಲೆ ಇದರಲ್ಲಿ ನಾವು ಈ ಚಮಚ ಇದೆಯಲ್ಲ, ಈ ಚಮಚದಲ್ಲಿ 2 ಚಮಚ ಎಣ್ಣೆನ ಹಾಕ್ತೀವಿ ಒಗ್ಗರಣೆಗೆ. ಈಗ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಇದರಲ್ಲಿ ನಾವು ಈರುಳ್ಳಿನ ಹಾಕ್ತಾ ಇದ್ದೀವಿ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆದಮೇಲೆ ಈಗ ನಾವು ಇದರಲ್ಲಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ನಾವು ಇದರಲ್ಲಿ ಈಗ ಕರಿಬೇವನ್ನ ಹಾಕಿದ್ದೀವಿ. ಕರಿಬೇವು ಹಾಕಿದ್ದಾದಮೇಲೆ ನೋಡಿರಿ ಫ್ರೆಂಡ್ಸ್, ಈ ಥರ ಇದೆಲ್ಲ ಇದರಲ್ಲಿ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಈಗ ನೆಕ್ಸ್ಟ್ ನಾವು ಇದು ಆಯಿಲಲ್ಲೆಲ್ಲ ಈ ಥರ ಆದಮೇಲೆ ಒಗ್ಗರಣೆ ರೆಡಿ ಆದಮೇಲೆ ಇದರಲ್ಲಿ ಈಗ ನಾವು ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಗರಂ ಮಸಾಲ ಎಲ್ಲ ಹಾಕಿ ಮಾಡಿದ್ವಲ್ಲ ಪೇಸ್ಟು, ಆ ಪೇಸ್ಟ್ನ ಹಾಕೋಣ. ಕಾಯಿ ಅದೆಲ್ಲ ಹಾಕಿದ್ವಲ್ಲ ಅದು. ನೋಡಿರಿ ಫ್ರೆಂಡ್ಸ್, ಇಲ್ಲಿ ಈಗ ಈ ಪೇಸ್ಟ್ನು ಸಹ ಇದರಲ್ಲಿ ಹಾಕಾಯಿತು. ನೋಡಿರಿ ಫ್ರೆಂಡ್ಸ್, ಈ ಪೇಸ್ಟನ್ನು ಹಾಕಾಯಿತು. ಈ ಪೇಸ್ಟು ಸ್ವಲ್ಪ ಇದರಲ್ಲಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಪೇಸ್ಟು. ನೋಡಿರಿ ಫ್ರೆಂಡ್ಸ್, ಇಲ್ಲಿ ಈ ಥರ ಅಲ್ಲಾಡಿಸಿ ಥರ ಮಿಕ್ಸ್ ಮಾಡೋಣ. ಎಲ್ಲ ಇದು ಚೆನ್ನಾಗಿ ಫ್ರೈ ಆಯಿತು. ಈಗ ನಾವು ಇದರಲ್ಲಿ ಈರುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ, ಈರುಳ್ಳಿ ಪೇಸ್ಟ್ನ ಆ್ಯಡ್ ಮಾಡೋಣ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ಇಲ್ಲಿ ಈರುಳ್ಳಿ ಪೇಸ್ಟ್ನ ಆ್ಯಡ್ ಮಾಡೋಣ ಇದರಲ್ಲಿ. ಈಗ ನೋಡಿರಿ ಫ್ರೆಂಡ್ಸ್, ಈ ಮಸಾಲೆಗೆಲ್ಲ ಫ್ರೈ ಆಗ್ತಾ ಇದೆ ಆಯಿಲಲ್ಲಿ ಚೆನ್ನಾಗಿ. ಈಗ ನಾವು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಆ ಹಸಿಮೆಣ್ಸಿನ್ಕಾಯಿನ ಹಾಕೋಣ ಇದರಲ್ಲಿ. ಇದು ಹಾಕಿದ್ದಾದಮೇಲೆ ಆಲೂಗಡ್ಡೆ ಕಟ್ ಮಾಡಿದ್ವಲ್ಲ ಅದನ್ನು ಹಾಕೋಣ ಫ್ರೆಂಡ್ಸ್. ಇನ್ನೊಂದು ಫ್ರೆಂಡ್ಸ್, ಟಮಾಟೆ ಹಣ್ಣನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಫ್ರೆಂಡ್ಸ್, ಆ ಟಮಾಟೆ ಹಣ್ಣಿನ ಪೇಸ್ಟು ನಾವು ಸ್ವಲ್ಪ
ಲಾಸ್ಟಿಗೆ ಹಾಕೋಣ. ಯಾಕಪ್ಪ ಅಂತೇಳಿದರೆ ಇದು ನಾವು ಅವರೇ ಬೇಳೆನ ಇಟ್ಕೊಂಡಿದ್ದೀವಲ್ಲ ಹಿಚ್ಕಿರೋದು, ಅದು ಬೇಳೆ ಬೇಯೋದಿಲ್ಲ. ಯಾಕಂದರೆ ಟಮಾಟೆ ಹಣ್ಣಿದ್ದು ಹುಳಿ ಇರುತ್ತಲ್ಲ, ಅದಕ್ಕೋಸ್ಕರ ಇದು ಟೊಮೆಟೊ ಹಾಕೋದ್ರಿಂದ ಅದು ಬೇಯೋದಿಲ್ಲ. ಸ್ವಲ್ಪ ಅದನ್ನು ಕಾಳು ಹಾಕಿ ಅದು ಬೇಯಿಸಿ ಆದಮೇಲೆ ನಾವು ಆ ಪೇಸ್ಟ್ನ ಆ್ಯಡ್ ಮಾಡೋಣ. ನೋಡಿರಿ ಫ್ರೆಂಡ್ಸ್, ಈಗ ಆಲೂಗಡ್ಡೆ ಹಾಕಿದ್ದು ಆದಮೇಲೆ ಈ ಥರ ಮಸಾಲೆ ಎಲ್ಲ ಈ ಥರ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗ್ತಿದೆ ಫ್ರೆಂಡ್ಸ್. ಅದಕ್ಕೋಸ್ಕರ ಈಗ ನಾವು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಟೊಮೆಟೊ, ಆ ಟೊಮೆಟೊನ ಆ್ಯಡ್ ಮಾಡೋಣ ಇದರಲ್ಲಿ. ನೋಡಿರಿ, ಇಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ವಿ ಒಂದೆರಡು ಟೊಮೆಟೊ ಹಣ್ಣನ್ನು, ಆ ಟೊಮೆಟೊನ ಇದರಲ್ಲಿ ಆ್ಯಡ್ ಮಾಡೋಣ ಫ್ರೆಂಡ್ಸ್. ಈ ಥರ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಅವರೇ ಬೇಳೆದು ಸಾರಿಂದು. ಈಗ 2 ಚಮಚ ಇದರಲ್ಲಿ ನಾವು ಧನಿಯಾ ಪೌಡ್ರನ್ನ ಆ್ಯಡ್ ಮಾಡೋಣ ಫ್ರೆಂಡ್ಸ್. 2 ಚಮಚ ಧನಿಯಾ ಪೌಡ್ರನ್ನ ಹಾಕಬೇಕು. ನೋಡಿರಿ, ಇಲ್ಲಿ 2 ಚಮಚ ಧನಿಯಾ ಪೌಡ್ರನ್ನ ಹಾಕಿದ್ದೀವಿ. ಈಗ ನಾವು ಇದಕ್ಕೆ 3 ಚಮಚ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕೋಣ. 3 ಚಮಚ ಹಾಕ್ತಿದ್ದೀವಿ. ಇದು ಫ್ರೆಂಡ್ಸ್ ನಮ್ಮ ಟೇಸ್ಟ್ ಅಕಾರ್ಡಿಂಗ್, ನೀವು ಜಾಸ್ತಿ ಖಾರ ತಿನ್ನಂಗಿದ್ರೆ ಜಾಸ್ತಿ ಖಾರ ಹಾಕ್ಬೋದು, ಕಮ್ಮಿ ಮೀಡಿಯಮ್ ಖಾರ ತಿನ್ನಂಗಿದ್ರೆ ಮೀಡಿಯಮ್ ಖಾರನ ಯೂಸ್ ಮಾಡ್ಕೋಬೋದು. ನಿಮ್ಮ ಪ್ರಕಾರ ನೀವು ಎಷ್ಟೆಷ್ಟು ಖಾರ ತಿನ್ನೋರು ಖಾರ ಜಾಸ್ತಿ ಹಾಕ್ರಿ, ಇಲ್ದವರು ಕಮ್ಮಿ ಹಾಕ್ಕೊಳ್ರಿ ಫ್ರೆಂಡ್ಸ್. ಈಗ ಸ್ವಲ್ಪ ನಾವು ಇದರಲ್ಲಿ ಅರಿಶಿನ ಪೌಡ್ರನ್ನ ಆ್ಯಡ್ ಮಾಡ್ತಾ ಇದ್ದೀವಿ. ನೋಡಿರಿ ಫ್ರೆಂಡ್ಸ್, ಇಲ್ಲಿ ಇದನ್ನೆಲ್ಲ ಆ್ಯಡ್ ಮಾಡಿ ಆಯಿತು. ನೋಡಿರಿ ಫ್ರೆಂಡ್ಸ್, ಈಗ ನಾವು ಇದರಲ್ಲಿ ಈಗ ಬೇಳೆನ ಹಾಕ್ತಾ ಇದ್ದೀವಿ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ಇಲ್ಲಿ ಬೇಳೆನ ಹಾಕ್ತಾ ಇದ್ದೀವಿ. ಈಗ ಏನು ಮಾಡೋದಪ್ಪ ಅಂದರೆ ಬೇಳೆ ಹಾಕಿ ಒಂದು 5 ನಿಮಿಷ ಇದು ಬೇಳೆ ಸ್ವಲ್ಪ ಮಸಾಲೆಯಲ್ಲಿ ಚೆನ್ನಾಗಿ ಸ್ವಲ್ಪ ಬೆಂದ ಮೇಲೆ ನಾವು ಏನು ಮಾಡಬೇಕಪ್ಪ ಅಂತೇಳಿದ್ರೆ ಉಪ್ಪು ಮತ್ತು ನಾವು ಟಮಾಟೆ ಹಣ್ಣಿಂದು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ, ಆ ಪೇಸ್ಟ್ನ ಹಾಕೋಣ ಫ್ರೆಂಡ್ಸ್. ಫಸ್ಟೇ ಆ ಪೇಸ್ಟ್ ಹಾಕ್ಬಿಟ್ರೆ ಏನಾಗುತ್ತಕ್ಕಪ್ಪ ಅಂದರೆ ಇದು ಬೇಳೆ ಬೇಯೋದಿಲ್ಲ ಹುಳಿಗೆ. ಅದಕ್ಕೋಸ್ಕರ ಸ್ವಲ್ಪ ಬೇಳೆ ಬೇಯಿಸ್ಕೊಂಡು ಆಮೇಲೆ ನಾವು ಅದು ಟೊಮಾಟೊ ಪೇಸ್ಟು ಉಪ್ಪು ಆ್ಯಡ್ ಮಾಡೋಣ ಫ್ರೆಂಡ್ಸ್ ಇದರಲ್ಲಿ. ನೋಡಿರಿ ಫ್ರೆಂಡ್ಸ್, ಈಗ ನಾವು ಇದರಲ್ಲಿ ಬೇಳೆ ಹಾಕಿ ಆಯಿತು. ಈಗ ಬೇಳೆನ ಸ್ವಲ್ಪ ಇದರಲ್ಲಿ ಬೇಯಿಸ್ಕೊಳ್ಳೋಣ ಚೆನ್ನಾಗಿ. ನೋಡಿರಿ ಫ್ರೆಂಡ್ಸ್, ಇಲ್ಲಿ ಬೇಳೆ ಹಾಕಿ ಈ ಥರ ಆಗಿದೆ ನಮ್ಮದು. ಈಗ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್. ಯಾಕಪ್ಪ ಅಂದರೆ ನಾವು ಕುಕ್ಕರಲ್ಲಿ ಮಾಡ್ತಾ ಇಲ್ಲ ಫ್ರೆಂಡ್ಸ್, ಈ ಥರ ಪ್ಯಾನಲ್ಲಿ ಮಾಡ್ತಾ ಇದ್ದೀವಿ ಇವತ್ತು. ಕುಕ್ಕರಲ್ಲಿ ಮಾಡಿದ್ರೆ ಟೇಸ್ಟ್ ಇರಲ್ಲ, ಪ್ಯಾನಲ್ಲಿ ಮಾಡಿದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ. ಇನ್ನೊಂದು ಫ್ರೆಂಡ್ಸ್, ಕುಕ್ಕರಲ್ಲಿ ಮಾಡಿದರೆ ಬೇಳೆ ಏನಾಗುತ್ತಪ್ಪ ಅಂದರೆ ಎಲ್ಲ ಬೆಂದೋಗಿ ಎಲ್ಲ ಮ್ಯಾಶ್ ಆಗಿಬಿಡುತ್ತೆ ಫ್ರೆಂಡ್ಸ್. ಈ ಥರ ನಮಗೆ ಫುಲ್ ಬೇಳೆ ತಿನ್ನೋದಕ್ಕೆ ಸಿಗಲ್ಲ. ಅದಕ್ಕೋಸ್ಕರ ಈ ಥರ ಪ್ಯಾನಲ್ಲಿ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಇವತ್ತು. ನೋಡ್ರಿ ಫ್ರೆಂಡ್ಸ್, ಇಲ್ಲಿ ಅವರೇ ಬೇಳೆ ಈ ಥರ ಬೆಂದಿದೆ ಈಗ ನಮ್ಮ ಸಾರಲ್ಲಿ. ಈಗ ನಾವು ಇಲ್ಲಿ ಟೊಮಾಟೊ ಹಣ್ಣಿಂದು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಫ್ರೆಂಡ್ಸ್, ಆ ಪೇಸ್ಟ್ನ ಇದರಲ್ಲಿ ಸಾರಲ್ಲಿ ಆ್ಯಡ್ ಮಾಡೋಣ. ಈಗ ಒಂದು 50% ಬೆಂದಿದೆ ಬೇಳೆ, ಇನ್ನು 50% ಈಗ ಇದು ಟೊಮೆಟೊ ಪೇಸ್ಟ್ ಹಾಕಿದ್ದಾದಮೇಲೆ ಬೇಯುತ್ತೆ ಫ್ರೆಂಡ್ಸ್. ನೋಡಿರಿ, ಈಗ ನಾವು ಇದು ಟೊಮೆಟೊ ಹಣ್ಣಿಂದು ಪೇಸ್ಟೆಲ್ಲ ಹಾಕಿ ಇದನ್ನು ಬೇಯಿಸೋಣ. ಈಗ ಇನ್ನೊಂದು ಸ್ವಲ್ಪ ನೋಡಿರಿ ಫ್ರೆಂಡ್ಸ್, ನಾವು ಇದ್ರ ಜೊತೆಗೆ ಇವತ್ತು ಇಲ್ಲಿ ನಮ್ಮದು ಅನ್ನನೂ ರೆಡಿ ಆಗ್ತಾ ಇದೆ, ಮತ್ತು ಇದ್ರ ಜೊತೆಗೆ ನಾವು ಚಪಾತಿ ಅನ್ನ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ಟೊಮಾಟೊ ಹಣ್ಣಿಂದು ಪೇಸ್ಟ್ ಹಾಕಾಯಿತು. ಈಗ ನಾವು ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀವಿ ಫ್ರೆಂಡ್ಸ್. ನೋಡಿ, ಈಗ ನಾವು ಉಪ್ಪನ್ನು ಹಾಕಿದ್ದೀವಿ ಇದರಲ್ಲಿ. ನೋಡಿರಿ ಫ್ರೆಂಡ್ಸ್, ಇಲ್ಲಿ ನಮ್ಮದು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ನಾವು ಇದರಲ್ಲಿ ಮೊಟ್ಟೆನ ಈ ಥರ ಒಡೆದು ಹಾಕೋಣ. ಮೊಟ್ಟೆನ ಹಾಕೋಣ ಇದರಲ್ಲಿ. ನೋಡಿರಿ ಫ್ರೆಂಡ್ಸ್, ಇಲ್ಲಿ ನಾವೀಗ ಮೊಟ್ಟೆನ ಹಾಕ್ತಾ ಇದ್ದೀವಿ. ಸಾರಲ್ಲಿ ಯಾವಾಗಲೂ ಈ ಥರ ಮೊಟ್ಟೆನ ಹೊಡೆದಾಕಬೇಕು ಅಂದರೆ ಮೊಟ್ಟೆನ ಪಕ್ಕ ಹಾಕಬಾರ್ದು, ಸ್ವಲ್ಪ ಗ್ಯಾಪ್ ಬಿಟ್ಟು ಮೊಟ್ಟೆನ ಹಾಕಬೇಕು ಫ್ರೆಂಡ್ಸ್. ಒಂದ್ರ ಪಕ್ಕ ಒಂದು ಹಾಕಿದರೆ ಮೊಟ್ಟೆ ಏನಾಗುತ್ತಪ್ಪ ಅಂದರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡ್ತವೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾವು ಮೊಟ್ಟೆನ ಯಾವತ್ತು ಸ್ವಲ್ಪ ಗ್ಯಾಪ್ ಬಿಟ್ಟು ಹಾಕಬೇಕು ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ಇಲ್ಲಿ ನಾವೀಗ ಇಲ್ಲಿ ಮೊಟ್ಟೆನ ಹಾಕ್ತಾ ಇದ್ದೀವಿ. ನೋಡಿರಿ, ಇಲ್ಲಿ ಈ ಥರ
ನೋಡಿರಿ ಫ್ರೆಂಡ್ಸ್, ಈಗ ಮೊಟ್ಟೆ ಹಾಕಿದ್ದು 5 ನಿಮಿಷ. ಈಗ ಈ ಸಾರನ್ನು ಲೋ ಫ್ಲೇಮಲ್ಲೇ ಕುದಿಸ್ಬೇಕು ಫ್ರೆಂಡ್ಸ್. ಫ್ಲೇಮ್ ಜೋರಾಗಿಟ್ಬಿಟ್ರೆ ಏನಾಗುತ್ತಪ್ಪ ಅಂದರೆ ಮೊಟ್ಟೆ ಎಲ್ಲ ಒಡೆದು ಪೀಸ್ ನಮಗೆ ಹಂಗೆ ಮೊಟ್ಟೆ ಸಿಗಲ್ಲ, ಪೀಸ್ ಆಗಿಬಿಡ್ತಾವೆ ಫ್ರೆಂಡ್ಸ್. ಅದಕ್ಕೋಸ್ಕರ ಲೋ ಫ್ಲೇಮಲ್ಲೇ ಇದನ್ನು ಬೇಯಿಸ್ಬೇಕು ಮೊಟ್ಟೆನ. ನೋಡಿರಿ ಫ್ರೆಂಡ್ಸ್, ನಾವು ಬೇಯಿಸಿರೋ ಮೊಟ್ಟೆನೇ ಇದರಲ್ಲಿ ಹಾಕ್ತಾಯಿದ್ದೀವಿ ಫ್ರೆಂಡ್ಸ್. ಯಾಕಂದರೆ ಒಬ್ಬೊಬ್ಬರು ಮನೆಗೆ ಈ ಥರ ಸಾರಲ್ಲಿ ಹಾಕಿರೋ ಮೊಟ್ಟೆ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ. ಅದಕ್ಕೆ ಬೇಯಿಸ್ಬಿಟ್ಟು ಮೊಟ್ಟೆನ ಈ ಥರ ನಾವು ಸಾರಲ್ಲಿ ಹಾಕ್ತಾಯಿದ್ದೀವಿ. ನೋಡಿರಿ ಫ್ರೆಂಡ್ಸ್, ಇಲ್ಲಿ ನೋಡಿ ಬೇಯಿಸಿರೋ ಮೊಟ್ಟೆನೂ ಹಾಕಿದ್ದೀವಿ ಫ್ರೆಂಡ್ಸ್ ಸಾರಲ್ಲಿ. ನಮ್ಮದು ಅವರೆಕಾಯಿದು ಹಿಚ್ಕಿದ ಬೇಳೆ ಸಾರು ಈ ಥರ ರೆಡಿ ಆಗ್ತಾ ಇದೆ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ಇಲ್ಲಿ ನಮ್ಮದು ಅವರೆಕಾಳಿಂದು ಹಿಚ್ಕಿದ ಬೇಳೆ ಸಾರು ಮತ್ತು ಮೊಟ್ಟೆ ಹಾಕಿ ಮಾಡಿರುವ ಸಾರು ರೆಡಿಯಾಗಿದೆ. ನೋಡಿರಿ ಫ್ರೆಂಡ್ಸ್, ಈ ಥರ ನಮ್ಮದು ಸಾರು ರೆಡಿಯಾಗಿದೆ ಫ್ರೆಂಡ್ಸ್. ಪ್ಲೀಸ್ ಫ್ರೆಂಡ್ಸ್, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರು ಪ್ಲೀಸ್ ಫ್ರೆಂಡ್ಸ್ ನನ್ನ ಚಾನಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಮತ್ತು ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮದು ಅನ್ನನೂ ರೆಡಿಯಾಗಿದೆ ಫ್ರೆಂಡ್ಸ್.